ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ನೀವು ತತ್ತಿ ಬುರ್ಜಿ ಅಂತೂ ತಿಂದೇ ಇರಬೇಕು, ಆದರೆ ಯಾವತ್ತಾದರೂ ಕಡಲೆ ಹಿಟ್ಟಿನ ಬುರ್ಜಿನ ತಿಂದಿರಾ? ಇಲ್ಲ ಅಂದರೆ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ತುಂಬಾ ಟೇಸ್ಟಿಯಾದ ಕಡಲೆ ಹಿಟ್ಟಿನ ಬುರ್ಜಿನ ಇವತ್ತು ಮಾಡ್ತಾ ಇದ್ದೇವೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ತಿಂದರೆ ಇದರ ನಂತರ ಯಾವತ್ತಿಗೂ ನೀವು ತತ್ತಿ ಬುರ್ಜಿ ಮಾಡೋದೇ ಇಲ್ಲ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಇದು ರೆಡಿ ಆಗುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾವು ಒಂದು ಪಾತ್ರೆಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು. ಇದನ್ನು ಗ್ಯಾಸ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ನೀವು ಆದಷ್ಟು ಚೆನ್ನಾಗಿ ಇದನ್ನು ಕಡಲೆ ಹಿಟ್ಟನ್ನು ಹುರಿಬೇಕು. ಅಂದರೆ ಸ್ವಲ್ಪ ಸ್ಮೆಲ್ ಕೂಡ ಬರಬೇಕು, ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಕಡಲೆ ಹಿಟ್ಟನ್ನು ಹುರಿಬೇಕು. ಇದನ್ನು ಹುರಿದ ನಂತರ ನೋಡಿ, ಮತ್ತೊಂದು ಬೌಲ್ಗೆ ಇದನ್ನು ತೆಗೆದುಕೊಂಡು ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿಯಾಗಿ ಇದರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ, ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ತಿಳುವಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ, ಇದನ್ನು ನಾವು ಒಂದು ಸೈಡ್ಗೆ ತೆಗೆದಿಡಬೇಕು. ಈ ರೀತಿಯಾಗಿ ಈ ಬ್ಯಾಟರ್ ರೆಡಿ ಆಗಬೇಕು. ಇವಾಗ ನೋಡಿ, ಇದನ್ನು ನಾವು ಸೈಡಕ್ಕೆ ತೆಗೆದಿಟ್ಟು ಇವಾಗ ನಾವು ಮತ್ತೊಂದು ಪಾತ್ರೆನ ತೆಗೆದುಕೊಂಡು ಇದಕ್ಕೆ ನಾವು 2-2.5 ಸ್ಪೂನಷ್ಟು ನಾವು ಇಲ್ಲಿ ಆಯಿಲ್ನ ಹಾಕೋಣ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ನೋಡಿ, ಇದಕ್ಕೆ ನಾವು ಕರಿಬೇವು 2 ಕಡ್ಡಿಯಷ್ಟು ನಾನು ಕರಿಬೇವನ್ನ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಇದನ್ನು ಹಾಕಿದ ನಂತರ ನೋಡಿ, ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಬೇಕು. 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಇದು ಚೆನ್ನಾಗಿ ಹುರಿದ ನಂತರ ನೋಡಿ, ಇದಕ್ಕೆ ನಾನು ಒಂದು ಈರುಳ್ಳಿನ ತುಂಬ ಸಣ್ಣಗೆ ಕಟ್ ಮಾಡಬೇಕು. ಈರುಳ್ಳಿನ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ಇದನ್ನು ಫ್ರೈ ಮಾಡಿದ ನಂತರ ನೋಡಿ, ಇದಕ್ಕೆ ನಾವು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀವು ಬೇಕಂದರೆ ಇಲ್ಲಿ ಕೆಂಪು ಖಾರ ಮಾತ್ರ ಹಾಕ್ಬೋದು. ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋದ್ರಿಂದ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹಸಿ ಮೆಣಸಿನ್ಕಾಯಿನ ಹಾಕಿದ್ದೇನೆ. ಅದರ ನಂತರ ನೋಡಿ, ಒಂದು ಅರ್ಧ ಬೆಳ್ಳುಳ್ಳಿ ಗಡ್ಡೆನ ಸುಲಿದು ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕಬೇಕು. 1/2 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪನೇ ಕಡಿಮೆ ನಾವು ಇದಕ್ಕೆ ಶುಂಠಿ ಪೇಸ್ಟನ್ನು ಹಾಕಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದರ ನಂತರ ನೋಡಿ, ಒಂದು ಸಿಮ್ಲಾ ಮಿರ್ಚನ್ನ ಇದನ್ನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ ಇದೆ, ನೀವು ಬೇಕಂದರೆ ಹಾಕೋರಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದರ ನಂತರ ನೋಡಿ, ಇದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನಾನು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, 1/2 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೇನೆ. ಇಲ್ಲಿ ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ರಿಂದ ನಾನು 1/2 ಟೇಬಲ್ ಸ್ಪೂನ್ ಮಾತ್ರ ನಾನು ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೇನೆ. ನೀವು ಬೇಕಂದರೆ ಡೈರೆಕ್ಟಾಗಿ ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೀರಾ ಅಂದರೆ ಇಲ್ಲಿ 1 ಸ್ಪೂನ್ವರೆಗೂ ಹಾಕ್ಬೋದು, ಹಸಿಮೆಣಸಿನ್ಕಾಯಿ ಹಾಕಲಿಲ್ಲ ಅಂದರೆ. ಅದರ ನಂತರ ನೋಡಿ, ಲಾಸ್ಟಲ್ಲಿ ನಾವು ಇದಕ್ಕೆ 1 ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊನ ಹಾಕಿದ ನಂತರ ನೋಡಿ, ತುಂಬ ಹೊತ್ತು ಅದನ್ನು ಫ್ರೈ ಮಾಡಬಾರ್ದು. ಇವಾಗ ನೋಡಿ, ನಾನು 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಇದನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಆಯಿಲ್ ಮೇಲ್ಕೆ ಕಾಣ್ತಾ ಇದೆ ಅಂದರೆ ನಾವು ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ಯಾವ ರೀತಿ ಆಮ್ಲೆಟ್ ಮಾಡಲಿಕ್ಕೆ ಹಾಕ್ತೇವಲ್ವ ಅದೇ ರೀತಿಯಾಗಿ ನಾವು ಇದಕ್ಕೆ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ಹಾಕಿದ ನಂತರ ನೋಡಿ, ಇದನ್ನು ನಾವು ಯಾವುದೇ ರೀತಿಯಾಗಿ ತಿರುಗಬಾರ್ದು, ಇದನ್ನು ಹೀಗೆ ಬಿಡಬೇಕಾಗುತ್ತೆ. ಇದನ್ನು 1-2 ನಿಮಿಷವರೆಗೂ ಹೀಗೆ ಬಿಡಬೇಕು. ಆದರೆ ಗ್ಯಾಸ್ನ ಮಾತ್ರ ಲೋ ಫ್ಲೇಮಲ್ಲಿಟ್ಟು ಹೀಗೆ ಬಿಡಬೇಕಾಗುತ್ತೆ 2 ನಿಮಿಷವರೆಗೂ. 2 ನಿಮಿಷ ಆದ ನಂತರ ನೋಡಿ, ಕೆಳಗಡೆ ಈ ರೀತಿಯಾಗಿ ನಾವು ಒಂದು ಚಮಚೆ ಸಹಾಯದಿಂದ ಅಥವಾ ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ನಾವು ಇದನ್ನು ಟರ್ನ್ ಮಾಡ್ತಾ ಇದರ ಪೀಸ್ಗಳನ್ನಾಗಿ ರೆಡಿ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಒಮ್ಮಿಗ್ಲೇ ಇದನ್ನು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಮತ್ತೆ 1 ನಿಮಿಷ ಬಿಟ್ಟು ನಾನು ಮತ್ತೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಈ ರೀತಿಯಾಗಿ ಇದು ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಸರ್ತಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಕಡಲೆ ಹಿಟ್ಟಿನ ಬುರ್ಜಿ ರೆಡಿ ಆಗ್ತಾ ಇದೆ. ತುಂಬಾ ಟೇಸ್ಟಿ ಆಗಿದೆ. ಒಂದು ಸರ್ತಿ ಟ್ರೈ ಮಾಡಿ. ಚಪಾತಿ ಜೊತೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅನ್ಬೋದು.
ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ಇದನ್ನು ಟಿಫನ್ಗೂ ಕೂಡ ಒಯ್ಬೋದು, ಇಲ್ಲ ಅಂದರೆ ಡಿನ್ನರ್ ಲಂಚ್ಗೆ ಇದು ತುಂಬ ಪರ್ಫೆಕ್ಟ್ ಆದ ರೆಸಿಪಿ ಇದೆ. ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳನ್ನು ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.